ಎಲ್ರಿಗೂ ನಮಸ್ಕಾರ. ನೋಡಿ, ಈ ದಿನ ಪ್ರತಿ ವರ್ಷದಂತೆ ನಮ್ಮ ಸರಗೂರು ಗ್ರಾಮಸ್ಥರು ಶ್ರೀ 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 ಬಸವರಾಜೇಂದ್ರ ಬುದ್ಧಿಯವರ ನೇತೃತ್ವದಲ್ಲಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಸೊ ಪ್ರತಿ ವರ್ಷವೂ ಸಹ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಅದರಂತೆ ಈ ವರ್ಷವೂ ಸಹ ಒಂದು ವಿಡಿಯೋ ಕ್ಲಿಪ್ಪನ್ನು ಅರ್ಪಣೆ ಮಾಡ್ತೀನಿ. ನೋಡಿ, ಲಾಸ್ಟ್ ಟೈಮು ನಾನು ಸರಗೂರು, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಸರಗೂರು ಗ್ರಾಮಕ್ಕೆ ಭೇಟಿಯನ್ನು ನೀಡಿದ್ದೆ. ನಮ್ಮ ಯುಗಾದಿ ಸಂದರ್ಭದಲ್ಲಿ ನೋಡಿ, ಕಪ್ಪಡಿಯಿಂದ ಬಪ್ಪನ್ಪುರಕ್ಕೆ ಪಾದಯಾತ್ರೆಯನ್ನು ಲಕ್ಷಾಂತರ ಜನ ಭಕ್ತಾದಿಗಳು ಮಾಡ್ಕೊಂಡ್ಬರ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಬುದ್ಧಿಯವರು ಬರ್ತಕ್ಕಂಥ ಭಕ್ತಾದಿಗಳಿಗೆ, ಸಾವಿರಾರು ಸಂಖ್ಯೆಯ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಸ್ತಾರೆ. ಸೊ ಆ ಸಂದರ್ಭದ ಒಂದು ವಿಡಿಯೋನ ಅರ್ಪಣೆ ಮಾಡಿರ್ತೀನಿ. ಪ್ರತಿ ವರ್ಷವೂ ಸಹ ನಮ್ಮ ಬಸವರಾಜೇಂದ್ರ ಬುದ್ಧಿಯವರು ನೋಡಿ, ಅವರ ಸರಗೂರು ಗ್ರಾಮಸ್ಥರು ಮತ್ತು ಸುತ್ತಮುತ್ತ ಹಳ್ಳಿಯ ಗ್ರಾಮಸ್ಥರನ್ನೆಲ್ಲ ಕರ್ಕೊಂಡು ಬಂದು ಈ ಥರ ಜನರ ಜೊತೆ ಸೇರಿ ಪಾದಯಾತ್ರೆಯನ್ನು ಮಾಡ್ತಕ್ಕಂಥದ್ದು ಒಂದು ಸಂಪ್ರದಾಯ ಅಂತ ಹೇಳ್ಬೋದು. ಸೊ ಈ ಒಂದು ಪದ್ಧತಿಯನ್ನು ಮೊದಲಿನಿಂದನೂ ಸಹ ಅನುಸರಿಸ್ಕೊ ಬಂದಿದ್ದಾರೆ. ಈ ಒಂದು ಪಾದಯಾತ್ರೆಯನ್ನು ಕುರಿತು ಬುದ್ಧಿಯವರಿಂದ ಸ್ವಲ್ಪ ಹೇಳಿಕೆಯನ್ನು ಪಡಿತೀನಿ. ನೋಡಿ, ನಮ್ಮ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಬಪ್ಪನ್ಪುರ ಹೋಬಳಿ ಸರಗೂರು ಬಸವರಾಜೇಂದ್ರ ಸ್ವಾಮಿಗಳು ಜನಸ್ನೇಹಿ ಸ್ವಾಮಿಗಳು ಅಂತ ಹೇಳೋದಕ್ಕೆ ಹೆಸರುವಾಸಿಯಾಗಿರ್ತಾರೆ. ಯಾಕೆಂದರೆ ಇವ್ರ ಮುಂದೆ ಎಂತೆಂತಹ ಅಧಿಕಾರಿಗಳು ಸಹ ಬಂದು ಶರಣಾಗತರಾಗ್ತಾರೆ. ಯಾಕೆಂದರೆ ಆ ರೀತಿ ಒಂದು ಜನಾಭಿಮಾನವನ್ನು ಗಳಿಸಿರ್ತಾರೆ. ತಗತ್ತೀನಿ ಅಣ್ಣ, ಬನ್ನಿ, ಚೆನ್ನಾಗಿದೆ. ಇವತ್ತವ್ರು ಹೊಲ್ತಕ್ಕೆ ಹೋಗಲ್ರು, ಇವತ್ತವ್ರು ಏನ್ ಮಾಡಕ್ಕಾದ್ರು ಸಿದ್ಧಾರ ಬಂದ್ರಿ. ನೀವು ಹೆಲ್ಮೆಟ್ ಹಾಕೋದ ನನ್ನ ಕಡೆ ನಾನು ಇವರಲ್ಲ ಇದರ ನಿಮ್ಮ ಗಾಡಿ ಇನ್ನೊಂದು ಗಾಡಿ ಇದೆ ಗಾಡಿ ಕ್ಲಿಪ್ ತಗೊಳ್ಳೋಣ ಬನ್ನಿ. ಡೈಲಿ ಅಪ್ ಅಂಡ್ ಡೌನ್ ಡೈಲಿ ಅಪ್ ಅಂಡ್ ಡೌನ್ ಮಾಡ್ತೀವಿ. ನಮ್ಮ ಸರಗೂರು ಬುದ್ಧಿಯವರಿಂದ ಒಂದಷ್ಟು ಮಾಹಿತಿಯನ್ನು ಪಡಿತೀನಿ, ದಯವಿಟ್ಟು ನಿರೀಕ್ಷಿಸಿ. ಮಲೆ ಮಹದೇಶ್ವರರ ಆನೆ ತಲೆದಿಂಬದಲ್ಲಿ ನಮ್ಮ ಜನಸ್ನೇಹಿ ಬಸವರಾಜೇಂದ್ರ ಸ್ವಾಮಿಗಳು ಸರಗೂರು ಗ್ರಾಮಸ್ಥರನ್ನು ಮತ್ತು ಸುತ್ತಮುತ್ತ ಹಳ್ಳಿಯ ಗ್ರಾಮಸ್ಥರನ್ನು ಪಾದಯಾತ್ರೆ ಮೂಲಕ ಈ ಒಂದು ಆನೆ ತಲೆದಿಂಬಕ್ಕೆ ಆಗಮಿಸಿ ಇಲ್ಲಿ ಪ್ರಸಾದದ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಾರೆ. ಈ ಒಂದು ಸುಂದರವಾದ, ಅದ್ಭುತವಾದ ಸಮಯವನ್ನು ಎಲ್ಲರಿಗೂ ತೋರ್ಪಡಿಸ್ತಾ ಇದ್ದೀನಿ. ಇನ್ನೇನು ಕೆಲವೇ ಕ್ಷಣದಲ್ಲಿ ಈ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಕೊಂಡು ತದನಂತರ
ನಡುಮಲೆ ಸನ್ನಿಧಿಗೆ ಅಪ್ಪವರ ಸನ್ನಿಧಿಗೆ ಭೇಟಿಯನ್ನು ನೀಡ್ತಕ್ಕಂಥದ್ದು. ಪ್ರತಿ ವರ್ಷವೂ ಸಹ ಇದೇ ತರಹ ಒಂದು ವೀಕ್ಷಣೆಗಳನ್ನು ಪಡೆಯಬಹುದು. ಸೊ ಈ ವರ್ಷ ನಾನು ಸ್ವಲ್ಪ ಬೇಗನೆ ಬಂದಿದ್ದೀನಿ. ಹೋದ ವರ್ಷ ಸ್ವಲ್ಪ ಟೈಮ್ ಆಗೋಯ್ತು. ಸೊ ದಯವಿಟ್ಟು ನಿರೀಕ್ಷಿಸಿ. ನಮ್ಮ ಸರಗೂರು ಬುದ್ಧಿಯವರಿಂದ ಸ್ವಲ್ಪ ಹೇಳಿಕೆಯನ್ನು ಪಡಿತೀನಿ. ನಮ್ಮ ದೇವಸ್ಥಾನದ ಪಾರುಪತ್ಯದಾರರು ಮಹಾದೇವ ಸ್ವಾಮಿಗಳು ಸ್ವಾಮಿಯವರ ಆಶೀರ್ವಾದವನ್ನು ಪಡಿತಾ ಇದ್ದಾರೆ. ನಮ್ಮ ನಡುಮಲೆ ಸನ್ನಿಧಿಯಲ್ಲಿ ನಮ್ಮ ದೇವಸ್ಥಾನದ ಪಾರುಪತ್ಯದಾರರು ಬರ್ತಕ್ಕಂಥ ಭಕ್ತರನ್ನು ಬಹಳ ಸಮೃದ್ಧಿಯಾಗಿ ಅವರಿಗೆ ಆದಷ್ಟು ಸೂಕ್ತ ಅನುಕೂಲಗಳನ್ನು ಮಾಡಿಕೊಡೋದ್ರ ಕಡೆ ಗಮನವನ್ನು ಹರಿಸ್ತಾರೆ. ಬಹಳ ಸಂಯಮದಿಂದ ಗೌರವದಿಂದ ನಡೆದುಕೊಳ್ತಾರೆ ನಮ್ಮ ದೇವಸ್ಥಾನದ ಪಾರುಪತ್ಯದಾರರು ಮಹಾದೇವ ಸ್ವಾಮಿಗಳು. ನೋಡಿ, ಬುದ್ಧಿಯವರ ಆಶೀರ್ವಾದ ಪಡೆಯಲು ಅವರೇ ಖುದ್ದಾಗಿ ಆನೆ ತಲೆ ದಿಂಬಕ್ಕೆ ಬಂದಿದ್ದಾರೆ. ಹೇಳಿ ಬುದ್ಧಿ. ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ. ಈ ದಿನ 3 ದಿನದಿಂದ ಪಾದಯಾತ್ರೆಯನ್ನ ಶ್ರೀ ಹೊಸಮಠ ಸರಗೂರು ಮಳವಳ್ಳಿ ತಾಲೂಕಿಂದ ಏರ್ಪಡಿಸಿ ಒಂದು 500 ಭಕ್ತರನ್ನ ಒಳಗೂಡಿ ಪ್ರತಿ ದಿನ ಪ್ರತಿ ಗಳಿಗೆಯಲ್ಲೂ ಮಾದಪ್ಪನನ್ನೇ ಸ್ಮರಣೆ ಮಾಡಿಕೊಂಡು ಈ ದಿನ ಆನೆತಲ ದಿಮ್ಮವನ್ನು ತಲುಪಿದ್ದೀವಿ. ಆ ಮಲೆ ಮಹದೇಶ್ವರರ ಕೃಪೆಗೆ ಎಲ್ಲರೂ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡು ಅವನ ಆಶೀರ್ವಾದವನ್ನು ಬೇಡಿಕೊಂಡು ಎಲ್ಲ ಸದ್ಭಕ್ತರು ಅವನ ಕೃಪೆಗೆ ಎಲ್ಲ ಪ್ರಾರ್ಥರಾಗಿ ಇಲ್ಲಿ ಬಂದು ಇನ್ನೇನೋ ಹತ್ತಿರ ಅಂದರೆ ಮಾದಪ್ಪ ನಮಗೆ ಕಣ್ಣಿಗೆ ಕಾಣ್ತಾ ಇದ್ದಾನೆ, ಆ ಮಟ್ಟಕ್ಕೆ ನಾವು ಬಂದು ನಿಂತಿದ್ದೀವಿ. ಈ ದಿನ ಎಲ್ಲ ಸದ್ಭಕ್ತರು ಏನಕ್ಕೆ ಈ ಪಾದಯಾತ್ರೆ ಮಾಡ್ತಾ ಇದ್ದೀವಿ ಅಂದರೆ ಎಲ್ಲರ ಒಳಿತಿಗೋಸ್ಕರ, ಎಲ್ಲರ ಸದ್ಭಕ್ತರ ಒಳಿತಿಗೋಸ್ಕರ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಎಲ್ಲ ಕಾರ್ಯಕ್ರಮ ಈ ದಿನ ಯಶಸ್ವಿಯಾಗಿ ನಡ್ಕೊಂಡ್ಬಂದಿದೆ. ಈಗ ಯಶಸ್ವಿಗೆ ಮೂಲ ಮಾದಪ್ಪನ ಆಶೀರ್ವಾದ, ಮಾದಪ್ಪನ ಕೃಪೆ ಎಲ್ಲರ ಮೇಲೆ ಇರಲಿ. ಏನಕ್ಕೆ ಅಂತಂದರೆ ಯಾರು ಮಾದಪ್ಪನ ನಂಬ್ತಾರೆ ಅವರು ಸಂಪೂರ್ಣ ಮಾದಪ್ಪ ಕೈ ಹಿಡಿತಾನೆ. ಅವನ ಆಶೀರ್ವಾದನೇ ಇವತ್ತು ಎಲ್ಲ ಮಾದಪ್ಪನ ಸನ್ನಿಧಿಗೆ ಯಾರಿಗೂ ಏನೂ ತೊಂದರೆ ಆಗ್ದಂಗೆ, ಯಾವುದು ಲೋಪದೋಷ ಆಗ್ದಂಗೆ ಪ್ರತಿಯೊಂದು ಕೂಡ ಇವತ್ತು ನಮ್ಮ ಮಾದಪ್ಪನ ಸನ್ನಿಧಿಗೆ ನಾವು ತಲುಪಿದ್ದೀವಿ. ಈ ಪಾದಯಾತ್ರೆ ಯಶಸ್ವಿಗೆ ನಮ್ಮೆಲ್ಲರ ಭಕ್ತರ ಕಾರಣ ಆಗಿದ್ದಾರೆ. ಏನೇ ಆದರೂ ಈ ಭಕ್ತರ ಸಮೂಹವೇ ನಮ್ಮ ಅದ್ಭುತವಾದ ಸಮೂಹ. ಈ ಮಾದಪ್ಪನ ಸೇವೆಗೆ ಎಲ್ಲರೂ ಚಿರಋಣಿಯಾಗಿ ಎಲ್ಲರೂ ತಮ್ಮದೇ ಆದಂಥ ಸೇವೆಯನ್ನು ಮಾಡಿ ಯಾವುದು ಲೋಪದೋಷ ಆಗದಂಗೆ ನಡ್ಕೊಂಡು ಬಂದು ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿದೆ. 26ನೇ ಇಸ್ವಿಯ ಎಲ್ಲರೂ ಶುಭಾಶಯವನ್ನು ಕೋರಿ ಈ ಮಲೆಮಹದೇಶ್ವರರ ಆಶೀರ್ವಾದ ಸಂಪೂರ್ಣ ಇರಲಿ ಅಂತೇಳಿ ನಾನು ಭಾವಿಸ್ತೇನೆ. ಶರಣ ಬುದ್ಧಿ, ಶರಣಾರ್ಥಿ ಬುದ್ಧಿ.